Hello, Cine lovers. Welcome to my YouTube channel. ಫೈನಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದ ಮೋಸ್ಟ್ ಅವೈಟೆಡ್ ಸಿನಿಮಾ ದಿ ಡೆವಿಲ್ ರಿಲೀಸ್ ಆಗಿದೆ. ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಸೊ ಈ ಸಿನಿಮಾ ಆ ಹೈಪ್ಗೆ ಮ್ಯಾಚ್ ಆಗಿದೆಯಾ? ಫಸ್ಟ್ ಡೇ ಫಸ್ಟ್ ಶೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬನ್ನಿ ನೋಡ್ಕೊಂಬರೋಣ. ಈ ಮೂವಿ ಒನ್ ಲೈನರ್ ಕಡೆ ಬಂದರೆ ಪವರು, ರಿವೆಂಜು ಮತ್ತು ಪಾಲಿಟಿಕ್ಸು, ಆ ಪಾಲಿಟಿಕ್ಸ್ ಒಳಗಡೆ ಏನೇನೆಲ್ಲ ನಡೆಯುತ್ತೆ, ಅದಾದಮೇಲೆ ಒಂದು ಇನ್ನೋಸೆಂಟ್ ಲವ್ ಸ್ಟೋರಿಯನ್ನು ಒಳಗೊಂಡಿರುವಂಥ ಸಿನಿಮಾ. ಡಿ ಬಾಸ್ ಅವರು ಒಂದು ಮಿಸ್ಟೀರಿಯಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ರಿಯಲ್ ಇಂಟೆನ್ಷನ್ ಏನು ಅನ್ನೋದು ನಮಗೆ ಕ್ಲೈಮ್ಯಾಕ್ಸ್ವರೆಗೂ ಗೊತ್ತಾಗೋದಿಲ್ಲ. ಅದು ಈ ಮೂವಿಯ ಮೇನ್ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು. ಸ್ಟೋರಿ ಪೊಲಿಟಿಕಲ್ ಗೇಮ್ಸ್, ಪರ್ಸ್ನಲ್ ರಿವೆಂಜ್ ಮತ್ತು ಮಾಸ್ ಆಕ್ಷನ್ ಸೀಕ್ವೆನ್ಸಸ್ ಕಂಬೈನ್ ಆಗಿ ಹೋಗ್ತಾ ಇರುತ್ತೆ. ದರ್ಶನ್ ಸರ್ ಅವರು ಪ್ಯೂರ್ ಕನ್ನಡ ಆಡಿಯನ್ಸ್ ಟೇಸ್ಟ್ಗೆ ಮಾಡಿರುವ ಮಾಸ್ ಎಂಟರ್ಟೈನರ್ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಡಿ ಬಾಸ್ ಅವ್ರ ಬಗ್ಗೆ ಹೇಳಬೇಕು ಅನ್ನೋದಾದರೆ ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಮಾಸ್ ಎಂಟ್ರಿ ಮತ್ತು ಅವರ ಡೈಲಾಗ್ ಡೆಲಿವರಿಗಳು ಕೂಡ, ಅವ್ರ ಸ್ವ್ಯಾಗು, ಅವರ ಆ್ಯಟಿಟ್ಯೂಡು ಫ್ಯಾನ್ಸ್ಗಂತೂ ಫುಲ್ಲು ಟ್ರೀಟು. ರಚನಾ ರೈ ಅವರು ಅವ್ರಿಗೆ ಕೊಟ್ಟಿರೋ ಪಾತ್ರನ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕಡೆ ಬರೋದಾದರೆ ಎಲ್ಲರೂ ಅವ್ರವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇನ್ಲಿ ಅಚ್ಯುತ್ ಸರ್ ಅವರು ಆ ನಂಬಿಯಾರ್ ಪಾತ್ರದಲ್ಲಿ ಮಾತ್ರ ಹೆಂಗೆ ಕಾಣ್ತಾರೆ ಅಂದರೆ ಇಡೀ ಮೂವಿಲೇ ಅವರೇ ಹೈಲೈಟ್ ಆಗ್ತಾರೆ. ಅಷ್ಟೊಂದು ಪೊಲಿಟಿಕಲ್ ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಕಡೆ ಬಂದರೆ ಫೈಟ್ ತುಂಬ ರಿಯಲಿಸ್ಟಿಕ್ ಆಗಿ ರಿಚ್ ಲುಕ್ನ ಕೊಡ್ತವೆ. ಮಾಸ್ ಆಡಿಯನ್ಸ್ಗೆ ಈ ಪಾರ್ಟ್ ಮಾತ್ರ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ರಜನೀಶ್ ಲೋಕನಾಥ್ ಸರ್ ಕೊಟ್ಟಿರೋ BGM ಡೀಸೆಂಟ್ ಆಗಿತ್ತು. ಮೈನಸ್ ಪಾಯಿಂಟ್ಸ್ ಕಡೆ ಬರೋದಾದರೆ ಕ್ಲೈಮ್ಯಾಕ್ಸ್ ಫೈಟ್ ಕೆಲವರಿಗೆ ಸ್ವಲ್ಪ ಓವರ್ ಅಂತ ಅನಿಸ್ಬೋದು. ಇನ್ನು ಸ್ಟೋರಿ ಟೆಂಪೋ ಕೆಲವೊಂದು ಕಡೆ ಸ್ಲೋ ಅಂತ ಅನಿಸ್ಬೋದು. ಸೊ ಅದು ಬಿಟ್ಟರೆ ಇನ್ನು ಓವರಾಲ್ ಆಗಿ ಮೂವಿ ಅದ್ರ ಝೋನಲ್ಲೇ ಇರುತ್ತೆ. ನೀವೇನಾದರೂ ಆ್ಯಕ್ಷನ್ ಥ್ರಿಲ್ಲರ್ ಲವರ್ಸ್ ಆಗಿದ್ದರೆ, ಎಸ್ಪೆಷಲಿ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ದ ಡೆವಿಲ್ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಸೊ ಗೈಸ್, ಹೀಗಿತ್ತು ಡೆವಿಲ್ ಮೂವಿ ರಿವ್ಯೂ. ನೀವು ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ ಕಮೆಂಟ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತಷ್ಟು ರಿವ್ಯೂಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.